ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಒಂದು ಅನುಭವ ಆಗಿರುತ್ತೆ. ಆ ಅನುಭವ ಏನು ಅಂತ ಹೇಳಿದ್ರೆ, ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅರಚುವುದು, ಕಿರುಚುವುದು, ಜೋರಾಗಿ ಹಠ ಮಾಡೋದು, ಹಾಗೆ ಹೇಳಿದ ಮಾತು ಕೇಳೋದಿಲ್ಲ, ಕಣ್ಣುಗಳು ಕೆಂಪಾಗ್ತಕ್ಕಂಥದ್ದು, ಹಾಗೆ ಅತಿಯಾಗಿ ಜ್ವರ ಬರ್ತಕ್ಕಂಥದ್ದು. ಆದರೆ ಇವೆಲ್ಲಕ್ಕೂ ಕೂಡ ನಮ್ಮಲ್ಲಿ ಬಾಲಾರಿಷ್ಟಗಳು ದೋಷ ಅಂತ ಕರೀತಾರೆ. ಆದರೆ ಇವತ್ತು ಬಹಳ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ಒಂದು ಸುಲಭವಾದ ತಂತ್ರ ವಿಧಾನ ಇದೆ. ಅದು ವಿಶೇಷವಾಗಿ ಸಾಕಷ್ಟು ಪರಿಹಾರವನ್ನು ಕೊಡುತ್ತೆ. ಹಾಗಂತೇಳಿ ತುಂಬ ಜ್ವರ ಇದೆ ಅಂಥೇಳಿ ಇದು ಪರಿಹಾರ ಮಾಡಿ ಮನೆಯಲ್ಲಿ ಇರಬೇಕು ಅಂತಿಲ್ಲ, ಡಾಕ್ಟ್ರಿಗೆ ತೋರಿಸಲೇಬೇಕು. ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೀವಿ. ಆದರೆ ಈ ಒಂದು ಪದ್ಧತಿಯಿಂದ ಕೆಲವು ಮಕ್ಕಳಿಗೆ ಸಾಮಾನ್ಯವಾಗಿ 11 ವರ್ಷ ಬರೋ ತನಕ ಕೆಲವು ಮಕ್ಕಳಿಗೆ ಬಾಲಾರಿಷ್ಟ ದೋಷಗಳು 1 ವರ್ಷದಿಂದ 3 ವರ್ಷ, 3ರಿಂದ 6, 6ರಿಂದ 9, 9ರಿಂದ 12 ಈ ರೀತಿ ನೋಡಕ್ಕೆ ಹೋದಾಗ 3 ವರ್ಷಕ್ಕೂ ಮಕ್ಕಳ ಒಂದು ಮೈಂಡ್ ಅಂದರೆ ಮನಸ್ಸಿನ ಭಾವನೆಗಳು, ಅವರ ದೇಹದ ಒಂದು ಇದು ಸಹ ಎಲ್ಲವೂ ಕೂಡ ಬದಲಾಯಿಸ್ತಾ ಇರುತ್ತೆ. ಆದರೆ ಈ ಒಂದು ಬಾಲಾರಿಷ್ಟ ದೋಷಗಳಿಗೆ ಒಂದು ಸರಳ ಒಂದು ವಿಶೇಷವಾಗಿ ಖರ್ಚಿಲ್ಲದೆ ಇರತಕ್ಕಂಥ ಒಂದು ತಂತ್ರ ಇರುತ್ತೆ. ಆ ತಂತ್ರವೇ ಕುಂಕುಮದ ನೀರು. ಈ ಕುಂಕುಮದ ನೀರು ಈ ಮಕ್ಕಳಿಗೆ ಬಾಲಾರಿಷ್ಟ ದೋಷಗಳಿದ್ದಾಗ, ಈಗ ನಾವು ಪುಟ್ಟ ಮಕ್ಕಳಿಗೆ ಮಾಡಬಾರ್ದಿದು, ಆದರೂ ಕೂಡ ಅವರು ಆ ಮಕ್ಕಳು ಮಲಗ್ತಾ ಇರ್ತಕ್ಕಂಥ ಜಾಗ ಅಥವಾ ಆ ಬೆಡ್ಡು ಅಥವಾ ತೊಟ್ಟಿಲು ಅಥವಾ ಕಟ್ಟಕ್ಕಂಥ ಬಿದಿರಿನ ತೊಟ್ಟಲು, ಕಬ್ಬಿಣದ ತೊಟ್ಟಲು ಅಥವಾ ಏನು ತೊಟ್ಟಲಿರುತ್ತೆ ಅಲ್ಲಾಗ್ಬೋದು, ಅಥವಾ 3 ವರ್ಷ ಆಗಿರ್ತಕ್ಕಂಥ ಮಕ್ಕಳಿಗೆ ಈ ಸಣ್ಣ ಪುಟ್ಟ ಬಾಲಾರಿಷ್ಟ ಈ ಸೂಚನೆಗಳು ಹೇಗಿರುತ್ತೆ, ಹಠ, ಕಣ್ಣು ಕೆಂಪಿಗೆ ಆಗುತ್ತೆ, ಕೋಪ ಮಾಡ್ಕೋತಾರೆ, ಕಿರ್ಚ್ತಾ ಇರ್ತಾರೆ, ಅರಚ್ತಾರೆ, ಡಾಕ್ಟರ್ ಹತ್ರ ಹೋದರೆ ಏನೂ ಇಲ್ಲ, ಒಂದು 2 ಡೇಸ್ ಇದನ್ನು ಹೇಗೆ ನೋಡಿ ಅಂತಾರೆ. ಆದರೆ ತಕ್ಷಣಕ್ಕೆ ಈ ದೃಷ್ಟಿ ಇರ್ಬೋದು, ಕಣ್ಣಿನ ದೃಷ್ಟಿ, ವಾತಾವರಣದ ದೃಷ್ಟಿ, ಗಾಳಿಯ ದೃಷ್ಟಿ, ಗಾಳಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಆ ದೃಷ್ಟಿಗಳು ಕೂಡ ಆ ರೀತಿ ಇರುತ್ತೆ. ಇವೆಲ್ಲವನ್ನಕ್ಕೂ ಕೂಡ ಪರಿಹಾರ ಅಂದರೆ ಮನೆಯಲ್ಲಿ ಕುಂಕುಮ, ಒಳ್ಳೆಯ ಶುದ್ಧವಾದ ಸ್ವಲ್ಪ ಮಟ್ಟಿಗೆ ಕುಂಕುಮ, ಒಂದಷ್ಟು ನೀರು, ಆ ನೀರನ್ನು ಕುಂಕುಮದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸ್ಬಿಟ್ಟು, ಅದಕ್ಕೆ ಅರಿಶಿನ ಹಾಕಬಾರ್ದು, ಅದಕ್ಕೆ ಸುಣ್ಣ ಹಾಕಬಾರ್ದು, ಅದು ಹಾಕಿದ್ರೆ ಅದು ಆರತಿ ನೀರು ಆಗಿಬಿಡುತ್ತೆ. ಕೇವಲ ಕುಂಕುಮಕ್ಕೆ ಈಗ ನಾವು ಹಣೆಯಲ್ಲಿ ಇಟ್ಕೊಂಡಾಗ ಕುಂಕುಮ ಅಥವಾ ದೇವರಿಗಿಡೋ ಕುಂಕುಮ, ಅಥವಾ ಈ ಕುಂಕುಮಕ್ಕೆ ಎಷ್ಟು ಪ್ರಭಾವ ಇದೆ ಅಂದರೆ ನೆಗೆಟಿವ್ ಎನರ್ಜಿ, ಋಣಾತ್ಮಕ ಶಕ್ತಿಗಳನ್ನು ಅದು ಹೊರಗಡೆ ತೆಗೆಯುತ್ತೆ. ಅದಕ್ಕೆ ನಾವು ಕುಂಕುಮ ಇಟ್ಕೊಂಡೋದಾಗ ನಮಗೆ ಎಷ್ಟೇ ದೃಷ್ಟಿ ಬಂದರೂ ಕೂಡ ನಮಗೆ ಆಗಲ್ಲ. ಅದೇ ರೀತಿ ದೇವರುಗಳ ವಿಗ್ರಹಗಳಿಗೆ ಕುಂಕುಮ ಇಡ್ತಕ್ಕಂಥದ್ದು, ಆ ವಿಗ್ರಹಗಳಿಗೆ ಎಷ್ಟೋ ಜನ ಬಂದು ನಮಸ್ಕಾರ ಮಾಡಿದ್ರು ನಮ್ಮ ನೆಗೆಟಿವಿಟಿ ಅವ್ರಿಗೆ ಹೋಗಲ್ಲ, ನಮ್ಮ ಋಣಾತ್ಮಕ ಶಕ್ತಿ ಅಲ್ಲಿ ಹೋಗಲ್ಲ, ಇನ್ನೂ ಅದರಿಂದ ನಮ್ಮ ಋಣ ಶಕ್ತಿ ಆಚೆ ಕೊಟ್ಟೋಗುತ್ತೆ, ನೆಗೆಟಿವ್ ಎನರ್ಜಿ. ಹಾಗಾಗಿ ಕುಂಕುಮದ ನೀರನ್ನು ಒಂದು ಚಿಕ್ಕ ತಟ್ಟೆಯಲ್ಲೋ, ಅದಕ್ಕೇನು ಶುದ್ಧವಾದ ತಟ್ಟೆ, ಬೆಳ್ಳಿ ತಟ್ಟೆ, ಬಂಗಾರ ತಟ್ಟೆ ಏನೂ ಇಲ್ಲ, ನೀವು ಮನೆಯಲ್ಲಿ ಇರ್ತಕ್ಕಂಥ ತಟ್ಟೆಯಲ್ಲಿ ಒಂದು ಚೂರು ಕುಂಕುಮವನ್ನು ನೀರಲ್ಲಿ ಚೆನ್ನಾಗಿ ಬೆರೆಸಿ, ಜಾಸ್ತಿ ನೀರಾಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಮಗುವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವ ಅಥವಾ ಬೆಳಗಿನ ಜಾವ ಅಥವಾ ಸಂಧ್ಯಾಕಾಲ ಇಲ್ಲ ಮಧ್ಯಾಹ್ನದ ಕಾಲ, ಅದನ್ನೇ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೂಳಿ ಮುಹೂರ್ತ 12 ಗಂಟೆ ಸಮಯಕ್ಕೆ, ಅಥವಾ 6:30ಯಿಂದ ಇಲ್ಲ ಬೆಳಗ್ಗೆ 6:30ಯಿಂದ ಈ 3 ಸಮಯಗಳಲ್ಲಿ ನೀವೇ ಆ ಸಮಯವನ್ನು ನಿಗದಿಪಡಿಸಿಕೊಂಡು ಮನೆಯಿಂದ ಆಚೆ ತಗೊಂಡೋಗಿ 3 ರೋಡಿಗೆ ತಗೊಂಡೋಗಿ ಅವೆಲ್ಲ ಇಲ್ಲ, ಮನೆಯಲ್ಲಿಯೇ ಮಗು ಇರೋ ಕಡೆನೇ ಒಂದು ಪುಷ್ಪ, ಒಂದು ಹೂವು ತಗೊಂಡು, ಯಾಕೆಂದರೆ ಕೈ ಬೆರಳುಗಳ ಮುಖಾಂತರ ಆ ಒಂದು ಕುಂಕುಮ ನೀರವನ್ನು ಸಿಂಪಡಿಸಬಾರ್ದು, ಪುಷ್ಪ ತಗೊಂಡು ಹೂವು ತಗೊಂಡು ಆ ಹೂವನ್ನು ಲೈಟಾಗಿ ಆ ನೀರಲ್ಲಿ ಹಂಗೆ ಜಸ್ಟ್ ಅದ್ದಿ 3 ಬಾರಿ ಆ ಮಗುವಿಗೆ, ಒಂದು 3 ವರ್ಷದ ಮಗುವಾದರೆ ಪರವಾಗಿಲ್ಲ, ಅದೇನೋ ಆ ಮಗು ಅದನ್ನು ಚೇತರಿಸ್ಕೊಳ್ಳುತ್ತೆ, ಅದನ್ನು ಸ್ವೀಕಾರ ಮಾಡುತ್ತೆ. ಪುಟ್ಟ ಮಕ್ಕಳಿಗಾದರೆ ಅವರು ಮಲಗೋ ಜಾಗದಲ್ಲಿ ಆ ಬೆಡ್ ಮೇಲೆ 3 ಸಾರಿ ಪ್ರೋಕ್ಷಣೆ ಮಾಡ್ತಾ ಅಲ್ಲಿ ಓಂ ಭೈರವಾಯ ನಮಃ, ಓಂ ಭೈರವಾಯ ನಮಃ, ಓಂ ಭೈರವಾಯ ನಮಃ ಈ ಮಂತ್ರವನ್ನು ಹೇಳಿ ಆ 3 ಸಾರಿ ಕುಂಕುಮದ ನೀರನ್ನು ಆ ಮಗುವಿಗೆ ಪ್ರೋಕ್ಷಣೆ, ಇಲ್ಲ ತುಳಸಿ ಎಲೆ ತಗೊಂಡು ತುಳಸಿ ಎಲೆಯಲ್ಲಿ 3 ಸಾರಿ ಪ್ರೋಕ್ಷಣೆ ಮಾಡಿದ್ದೆ ಆದರೆ ಆ ಮಗುವಿಗೆ ಎಲ್ಲ ದೋಷ ಹೊರಟೋಗುತ್ತೆ. ಎಲ್ಲವೂ ಕೂಡ ನಮಗೆ ನಂಬಿಕೆ, ನಮ್ಮ ಪೂರ್ವಿಕರ ಕೊಟ್ಟಿರ್ತಕ್ಕಂಥ ಬಳುವಳಿಗಳು ನಮ್ಮ ನಂಬಿಕೆಯ ಕಾರಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.